ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ಪಾರ್ಟ್ ಆಫ್ ಮೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇಸ್ ಹಿಯರ್. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋರಿಂಗ್ ಸ್ಟಾರ್, ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವ್ರ ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನ್ನದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾ ಪ್ರೀತಿಯಿಂದ, ತುಂಬಾ ಒಂದು ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅಲ್ಲ, ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತೊಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ನಾನು ಅಂದ್ಕೊತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್